channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಪರಿಸರ ಅಧ್ಯಯನದ ಭಾಗ 1ರಲ್ಲಿನ 2ನೇ ಪಾಠವಾದ ಸವಿಜೇನು ಎಂಬ ಪಾಠದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ. ಈ ಪಾಠವನ್ನು ಓದಿ ಮಕ್ಕಳೇ. ಜಾತ್ರೆಗೆ ಹೋಗಿದ್ದ ಊರಿನ ಮಕ್ಕಳು ಮಿಠಾಯಿ ತಿನ್ನುತ್ತಾ ನಿಂತಿದ್ದರು. ತಿನ್ನುವಾಗ ಉದುರಿದ ಮಿಠಾಯಿ ಚೂರುಗಳ ಸುತ್ತಲೂ ಇರುವೆಗಳ ಹಿಂಡೆ ನೆರೆದಿತ್ತು. ಫಾತಿಮಾ ಹೇಳ್ತಾಳೆ, ಇಲ್ಲಿ ನೋಡು ರಾಧಾ, ಎಷ್ಟೊಂದು ಇರುವೆಗಳು ಮಿಠಾಯಿ ಚೂರುಗಳಿಗೆ ಹೇಗೆ ಮುತ್ತಿಗೆ ಹಾಕಿವೆ ಅಂತ ಹೇಳ್ತಾಳೆ. ಆಗ ರಾಧಾ ಹೇಳ್ತಾಳೆ, ಹೌದು ಫಾತಿಮಾ, ಎಷ್ಟು ಒಗ್ಗಟ್ಟಿನಿಂದ ಎಲ್ಲವೂ ಸೇರಿ ಆಹಾರವನ್ನು ಸಾಗಿಸುತ್ತಿವೆಯಲ್ಲ. ಆಗ ತೇಜಸ್ ಹೇಳ್ತಾನೆ, ಓಹೋ, ಅಲ್ಲಿ ನೋಡಿ, ಬೆಕ್ಕಿನ ಮರಿಗಳು ಎಷ್ಟು ಮುದ್ದಾಗಿವೆ ಅಂತ ಹೇಳ್ತಾನೆ. ಆಗ ಫಾತಿಮಾ ಹೇಳ್ತಾಳೆ, ಅಬ್ಬಾ, ಎಷ್ಟು ಬೆಳ್ಳಗಿವೆ, ತಾಯಿ ಬೆಕ್ಕು ಮರಿಗಳನ್ನು ಎಷ್ಟು ಪ್ರೀತಿಯಿಂದ ನೆಕ್ಕುತ್ತಿದೆಯಲ್ಲ ಅಂತ ಹೇಳ್ತಾಳೆ. ನಂತರ ರಾಧಾ ಹೇಳ್ತಾಳೆ, ನಮ್ಮಂತೆಯೇ ಪ್ರಾಣಿಗಳೂ ಕೂಡಿ ಬಾಳುತ್ತವೆಯಲ್ಲವೇ. ತೇಜಸ್ ಹೇಳ್ತಾನೆ, ಹೌದು, ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳುತ್ತವೆ ಎಂದು ಅಪ್ಪ ಹೇಳಿದ್ದರು. ನಾನೊಮ್ಮೆ ನಾಗರಹೊಳೆ ಕಾಡಿಗೆ ಹೋಗಿದ್ದಾಗ ಜಿಂಕೆಗಳ ಹಿಂಡನ್ನು ಕಂಡಿದ್ದೆ. ಆನೆಗಳು ಕೂಡ ಗುಂಪಿನಲ್ಲಿಯೇ ಇದ್ದವು. ಹುಲಿಯನ್ನೂ ನೋಡಿದೆ, ಆದರೆ ಅದು ಮಾತ್ರ ಒಂಟಿಯಾಗಿತ್ತು ಎಂದು ತೇಜಸ್ ಹೇಳ್ತಾನೆ. ಆಗ ಫಾತಿಮಾ ಹೇಳ್ತಾಳೆ, ಅಲ್ಲಿ ನೋಡಿ, ನಾಯಿಗಳು ಹೇಗೆ ಬ್ರೆಡ್ಡಿನ ತುಂಡಿಗೆ ಜಗಳವಾಡುತ್ತಿವೆ. ರಾಧಾ ಹೇಳ್ತಾಳೆ, ಆಕಾಶವನ್ನು ನೋಡಿ, ಬೆಳ್ಳಕ್ಕಿಗಳು ಹೇಗೆ ಒಟ್ಟಾಗಿ ಹಾರುತ್ತಿವೆ ಅಂತ ಹೇಳ್ತಾಳೆ. ನಂತರ ತೇಜಸ್ ಹೇಳ್ತಾನೆ, ಹೌದು ರಾಧಾ, ಅಲ್ಲಿ ನೋಡು, ಮರದ ಮೇಲೆ ಮಂಗ ಕುಳಿತಿದೆ. ಫಾತಿಮಾ ಹೇಳ್ತಾಳೆ, ಮರಿಯು ತಾಯಿಯ ಹೊಟ್ಟೆಯನ್ನು ಅಪ್ಪಿ ಹಿಡಿದಿದೆ. ನಂತರ ರಾಧಾ ಹೇಳ್ತಾಳೆ, ಅಯ್ಯೋ, ಅದು ಬಿದ್ದು ಬಿಟ್ಟರೆ. ತೇಜಸ್ ಹೇಳ್ತಾನೆ, ಇಲ್ಲ, ಮರಿಯು ತಾಯಿಯನ್ನು ಗಟ್ಟಿಯಾಗಿ ಹಿಡಿದಿದೆ. ನೀವು ನೋಡಿರ್ತೀರಲ್ವಾ ಮಕ್ಕಳೇ, ಮನೆ ಹತ್ರ ಕೋತಿ ಮತ್ತು ಅದರ ಮರಿ ಬಂದಾಗ ಆ ಮರಿಯು ತಾಯಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅಲ್ವಾ. ನಂತರ ರಾಧಾ ಹೇಳ್ತಾಳೆ, ತೇಜಸ್, ಅಲ್ಲಿ ನೋಡು, ಸಣ್ಣ ಕೋಳಿ ಮರಿಗಳು, ಅವುಗಳಿಗೆ ತಾಯಿ ಕೋಳಿಯು ಆಹಾರ ಹುಡುಕುವುದನ್ನು ಕಲಿಸುತ್ತಿದೆ. ಈ ಚಿತ್ರಗಳನ್ನೆಲ್ಲ ಗಮನಿಸ್ತಾ ಇದ್ದೀರಲ್ವಾ ಮಕ್ಕಳೇ, ನೋಡಿದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಫಾತಿಮಾ ಹೇಳ್ತಾಳೆ, ಜೇನು ನೊಣವನ್ನು ನೋಡು, ಅದು ಹೂವಿನ ಮೇಲೆ ಕುಳಿತು ಹೇಗೆ ಮಕರಂದ ಹೀರುತ್ತಿದೆ. ನೋಡಿ, ಜೇನು ಹುಳುವು ಹೂವಿನೊಳಗಿನ ಮಕರಂದವನ್ನು ಹೀರುತ್ತೆ ಮಕ್ಕಳೇ. ನಂತರ ರಾಧಾ ಹೇಳ್ತಾಳೆ, ಬಾ, ಜೇನನ್ನು ಮಾತನಾಡಿಸೋಣ ಅಂತ ಹೇಳ್ತಾಳೆ. ತೇಜಸ್ ಹೇಳ್ತಾನೆ, ಜೇನೆ ಜೇನೆ, ನಿನ್ನ ಗೂಡೆಲ್ಲಿ. ಜೇನು ಹೇಳುತ್ತೆ, ಅಲ್ಲಿ ನೋಡು, ಆ ಮರದಲ್ಲಿರುವುದೇ ನನ್ನ ಗೂಡು. ತೇಜಸ್ ಹೇಳ್ತಾನೆ, ಅಲ್ಲಿ ಬರೀ ಜೇನು ನೊಣಗಳೇ ಕಾಣುತ್ತಿವೆ. ಜೇನು ಹೇಳುತ್ತೆ, ಅದೇ ನನ್ನ ಕುಟುಂಬ. ಫಾತಿಮಾ ಹೇಳ್ತಾಳೆ, ಏನು, ಇಷ್ಟೊಂದು ದೊಡ್ಡದೇ ನಿನ್ನ ಕುಟುಂಬ. ಜೇನು ಹೇಳುತ್ತೆ, ಹೌದು, ಒಂದು ಜೇನು ಕುಟುಂಬದಲ್ಲಿ ಸಾವಿರಾರು ಜೇನು ನೊಣಗಳಿರುತ್ತವೆ ಎಂದು ನಿಮಗೆ ಗೊತ್ತೇ. ಒಂದು ರಾಣಿ ಜೇನು, ಮತ್ತೆಲ್ಲ ಕೆಲಸಗಾರ ಜೇನುಗಳು. ಗೂಡು ಕಟ್ಟುವುದು, ಆಹಾರ ಸಂಗ್ರಹಿಸುವುದು, ರಾಣಿ ಜೇನನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನೆಲ್ಲ ಕೆಲಸಗಾರ ಜೇನುಗಳೇ ಮಾಡುತ್ತವೆ. ಮೊಟ್ಟೆ ಇಡುವುದಷ್ಟೇ ರಾಣಿಯ ಕೆಲಸ. ಆಗ ರಾಧಾ ಹೇಳ್ತಾಳೆ, ಅಬ್ಬಾ. ತೇಜಸ್ ಹೇಳ್ತಾನೆ, ನಿಮ್ಮ ಗೂಡು ನೋಡುವುದಕ್ಕೆ ಎಷ್ಟು ಚೆನ್ನಾಗಿದೆ. ಜೇನು ಹೇಳುತ್ತೆ, ನಾವು ಉತ್ಪಾದಿಸುವ ಅಂಟು ದ್ರವವೇ ಮೇಣ, ಅದರಿಂದಲೇ ನಾವು ಗೂಡು ಕಟ್ಟೋದು. ಮರದ ಕೊಂಬೆ, ಪೊಟರೆ, ದೊಡ್ಡ ಕಟ್ಟಡಗಳ ತಾರಸಿ ಮುಂತಾದ ಕಡೆ ನಾವು ಗೂಡು ಕಟ್ಟುತ್ತೇವೆ ಅಂತ ಹೇಳುತ್ತೆ. ಫಾತಿಮಾ ಹೇಳ್ತಾಳೆ, ನಿನ್ನ ಆಹಾರ ಹೂವಿನ ಮಕರಂದವಲ್ಲವೇ. ಜೇನು ಹೇಳುತ್ತೆ, ಹೌದು, ಹೆಚ್ಚಾಗಿ ಸಂಗ್ರಹಿಸಿದ ಮಕರಂದವನ್ನು ಗೂಡಿನಲ್ಲಿಟ್ಟು ಆಹಾರ ಬೇಕಾದಾಗ ಸವಿಯುತ್ತೇವೆ. ಇದೇ ಜೇನುತುಪ್ಪ. ತೇಜಸ್ ಹೇಳ್ತಾನೆ, ನನಗೂ ಜೇನುತುಪ್ಪವೆಂದರೆ ಬಹಳ ಇಷ್ಟ. ಇದಕ್ಕೆ ಔಷಧೀಯ ಗುಣಗಳಿವೆ ಎಂದು ಅಜ್ಜಿ ಹೇಳುತ್ತಿರುತ್ತಾರೆ. ಜೇನು ಹೇಳುತ್ತೆ, ನಿಜ, ನೀವು ತಿನ್ನುವ ಜೇನುತುಪ್ಪವೆಲ್ಲ ಶುದ್ಧವಲ್ಲ ಗೊತ್ತೇ. ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆ ನೀರು ಕೂಡ ಬೆರೆಸಿ ಮಾರುತ್ತಾರೆ. ಫಾತಿಮಾ ಹೇಳ್ತಾಳೆ, ಮತ್ತೆ ಶುದ್ಧ ಜೇನುತುಪ್ಪವೆಂದು ಗೊತ್ತಾಗುವುದು ಹೇಗೆ ಅಂತ ಕೇಳ್ತಾಳೆ. ಜೇನು ಹೇಳುತ್ತೆ, ಹೀಗೆ ಮಾಡು ಅಂತ ಹೇಳುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಮಾಡಿ ನೋಡು ಅಂತ ಕೊಟ್ಟಿದ್ದಾರೆ. ಈ ರೀತಿ ನೀವು ಸಹ ಮಾರುಕಟ್ಟೆಯಲ್ಲಿ ಜೇನುತುಪ್ಪವನ್ನು ತಂದು ಪರೀಕ್ಷಿಸಿ ಮಕ್ಕಳೇ. ಗಾಜಿನ ಲೋಟದಲ್ಲಿ ನೀರು ಹಾಕು, ಅನಂತರ ಅದಕ್ಕೆ 1-2 ಹನಿಗಳಷ್ಟು ಜೇನುತುಪ್ಪವನ್ನು ಹಾಕು. ಹನಿಗಳು ಲೋಟದ ತಳಭಾಗವನ್ನು ಸೇರುವ ಮೊದಲೇ ನೀರಿನಲ್ಲಿ ಬೆರೆತು ಹೋದರೆ ಅದು ಶುದ್ಧವಲ್ಲ. ಹನಿಗಳು ಲೋಟದ ತಳಭಾಗವನ್ನು ಸೇರಿ ನಿಧಾನವಾಗಿ ನೀರಿನೊಂದಿಗೆ ಬೆರೆತರೆ ಅದು ಶುದ್ಧ ಜೇನು. ಈಗ ಗೊತ್ತಾಯಿತೆ ಅಂತ ಜೇನು ಕೇಳುತ್ತೆ. ತೇಜಸ್ ಹೇಳ್ತಾನೆ, ಓಹೋ. ಜೇನು ಹೇಳುತ್ತೆ, ಅಯ್ಯೋ, ಸಮಯವಾಯಿತು, ಮಕರಂದವನ್ನು ಸಂಗ್ರಹಿಸಬೇಕು, ನಾನಿನ್ನು ಬರುತ್ತೇನೆ ಮಕ್ಕಳೇ ಅಂತ ಹೇಳುತ್ತೆ.
ಆಗ ರಾಧಾ ಹೇಳ್ತಾಳೆ, ಸರಿ ಜೇನೆ, ಮತ್ತೆ ಸಿಗೋಣ ಅಂತ ಹೇಳ್ತಾಳೆ. ಫಾತಿಮಾ ಹೇಳ್ತಾಳೆ, ನಾನು ಸಣ್ಣ ಜೇನನ್ನು ನೋಡಿದ್ದೇನೆ ಗೊತ್ತಾ, ಅವು ಕಲ್ಲು ಸಂದಿಗಳಲ್ಲಿ ಗೂಡು ಕಟ್ಟುತ್ತವೆ ಅಂತ ಹೇಳ್ತಾಳೆ. ನೋಡಿ ಮಕ್ಕಳೇ, ಈ ಚಿತ್ರಗಳನ್ನು ಗಮನಿಸು. ಜೇನುನೊಣಗಳ ಗಾತ್ರ ಮತ್ತು ಗೂಡುಗಳು ಒಂದೇ ರೀತಿಯಾಗಿರುವುದಿಲ್ಲ. ವಿವಿಧ ರೀತಿಯ ಜೇನು ಮತ್ತು ಗೂಡುಗಳನ್ನು ನಿನ್ನ ಸುತ್ತಮುತ್ತ ಗಮನಿಸು ಅಂತ ಕೊಟ್ಟಿದ್ದಾರೆ. ತೇಜಸ್ ಹೇಳ್ತಾನೆ, ಜೇನುನೊಣಗಳನ್ನು ಸಾಕಿ ಜೇನುತುಪ್ಪವನ್ನು ಸಂಗ್ರಹಿಸುವುದನ್ನು ನಾನು ನಾಗರಹೊಳೆಯ ಕಾಡಿನ ಬಳಿ ನೋಡಿದ್ದೇನೆ ಗೊತ್ತಾ ಅಂತ ಹೇಳ್ತಾನೆ. ನೀವು ನೋಡಿದಿರಾ ಮಕ್ಕಳೇ ಜೇನುನೊಣಗಳ ಸಾಕಾಣಿಕೆಯನ್ನು? ಫಾತಿಮಾ, ಮರದಿಂದ ಮಾಡಿದ ಜೇನು ಪೆಟ್ಟಿಗೆಗಳನ್ನು ಹೂತೋಟಗಳಲ್ಲಿ ಇಡುತ್ತಾರೆ, ಅದರಲ್ಲಿ ಸಂಗ್ರಹವಾಗುವ ಜೇನುತುಪ್ಪವನ್ನು ಪಡೆಯುತ್ತಾರೆ. ತೇಜಸ್ ಹೇಳ್ತಾನೆ, ಹೌದು, ನಾನು ನನ್ನ ಚಿಕ್ಕಪ್ಪನ ತೋಟದಲ್ಲಿ ನೋಡಿದ್ದೇನೆ ಅಂತ ಹೇಳ್ತಾನೆ. ರಾಧಾ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಜೇನುತುಪ್ಪವನ್ನು ತುಂಬ ಬಳಸುತ್ತಾರೆ, ನನಗೂ ತುಂಬ ಇಷ್ಟ ಅಂತ ಹೇಳ್ತಾಳೆ. ತೇಜಸ್ ಮತ್ತು ಫಾತಿಮಾ ಹೇಳ್ತಾರೆ, ನನಗೂ ಇಷ್ಟ ಅಂತ. ಆಗ ರಾಧಾ ಹೇಳ್ತಾಳೆ, ಜೇನುಗೂಡಿನಿಂದ ಇನ್ನೂ ಹಲವು ಉತ್ಪನ್ನಗಳು ಸಿಗುತ್ತವೆ ಎಂದು ತಾತ ಆಗಾಗ ಹೇಳುತ್ತಿರುತ್ತಾರೆ ಅಂತ ಹೇಳ್ತಾಳೆ. ನಿನ್ನ ಮನೆಯಲ್ಲಿ ಜೇನುತುಪ್ಪವನ್ನು ಉಪಯೋಗಿಸುತ್ತೀಯಾ? ಏತಕ್ಕಾಗಿ ಉಪಯೋಗಿಸುವೆ ಅಂತ ಪ್ರಶ್ನೆ ಇದೆ ಮಕ್ಕಳೇ. ಇದಕ್ಕೆ ಉತ್ತರಿಸಿ. ನಮ್ಮ ಮನೆಯಲ್ಲಿ ಜೇನುತುಪ್ಪವನ್ನು ಉಪಯೋಗಿಸುತ್ತೇವೆ. ನೆಗಡಿ, ಕೆಮ್ಮು ಮತ್ತು ಗಂಟಲು ಕೆರೆತ ಉಂಟಾದಾಗ ಶುಂಠಿ ರಸದ ಜೊತೆ ನೈಸರ್ಗಿಕ ಔಷಧಿಯಾಗಿ ಜೇನುತುಪ್ಪವನ್ನು ಬಳಸುತ್ತೇವೆ. ಅಷ್ಟೇ ಅಲ್ಲ ಮಕ್ಕಳೇ, ಮುಖದ ಕಾಂತಿ ಹೆಚ್ಚಿಸಲು ಬಳಸುವೆ ಅಂತ ನಾನು ಬರೆದಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಜೇನುತುಪ್ಪವನ್ನು ಉಪಯೋಗಿಸ್ತಾ ಇದ್ದರೆ ಏತಕ್ಕಾಗಿ ಉಪಯೋಗಿಸ್ತೀರಾ ಅಂತ ನೀವು ಬರೆಯಿರಿ ಮಕ್ಕಳೇ. ಇಲ್ಲೊಂದು ಪದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಹಾಡಿನಲ್ಲಿ ಅಂತ. ಈ ಪದ್ಯವನ್ನು ನೀವು ಸಹ ಹಾಡಿ. ಜೇನು ಹಿಂಡು ಸಾಗುತ್ತಿದೆ ಹೂವಿನಿಂದ ಹೂವಿಗೆ, ಸಂಗ್ರಹಿಸುತ್ತ ಮಕರಂದ ಮರಳಿ ತಮ್ಮ ಗೂಡಿಗೆ. ಹೆಜ್ಜೇನು ಕೋಲ್ಜೇನು ಜೇನಿನಲ್ಲಿ ಬಗೆ ಬಗೆ, ಜೇನು ಮೇಣ ಜೇನುತುಪ್ಪ ಜೇನುತ್ಪನ್ನ ವಿಧ ವಿಧ. ಜೇನು ಉಳಿಸಿ ಜೇನು ಬೆಳೆಸಿ ಜೇನು ನಮ್ಮ ಬಂಧು, ಆಹಾರವು ಔಷಧವು ಸಿಗುವುದಮ್ಮ ಎಂದೆಂದು. ನೀವು ಸಹ ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳೇ. ನಂತರ ಗಮನಿಸಿ, ಜೇನುಗೂಡಿನ ಉತ್ಪನ್ನಗಳಿಂದ ಯಾವ ಯಾವ ವಸ್ತುಗಳನ್ನು ತಯಾರಿಸುತ್ತಾರೆ? ಚಿತ್ರವನ್ನು ನೋಡಿ ತಿಳಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ. ಜೇನುಗೂಡಿನ ಉತ್ಪನ್ನಗಳು ಯಾವುವು ಅಂದರೆ ಜೇನುತುಪ್ಪ, ಮೇಣದ ಬತ್ತಿ, ಬಣ್ಣ, ಮುಲಾಮು, ಪೌಡರ್, ಇಂಕ್. ಇಷ್ಟು ವಸ್ತುಗಳನ್ನು ಜೇನುಗೂಡಿನ ಉತ್ಪನ್ನಗಳಿಂದ ತಯಾರಿಸ್ತಾರೆ ಮಕ್ಕಳೇ. ನಂತರ ನೋಡಿ, ನಿಮಗಿದು ಗೊತ್ತೇ ಅಂತ ಕೊಟ್ಟಿದ್ದಾರಲ್ಲ, ಈ ಮುಖ್ಯಾಂಶಗಳನ್ನು ನೀವು ಸಹ ಓದಿ ಮಕ್ಕಳೇ. ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ 50ರಿಂದ 100 ಹೂಗಳಿಗೆ ಭೇಟಿ ಕೊಡುತ್ತದೆ. ಜೇನುತುಪ್ಪ ಒಂದೇ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಆಹಾರ. ಇರುವೆಗಳು, ಗೆದ್ದಲು ಹುಳುಗಳು ನೆಲವನ್ನು ಬಗೆದು ತೋಡುವುದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೋಂಪಾಗಿ ಬೆಳೆಯುತ್ತವೆ. ಜೇನುಗೂಡು, ಪಕ್ಷಿಗಳ ಗೂಡು, ಇರುವೆಗೂಡು, ಗೆದ್ದಲು ಹುಳುಗಳ ಹುತ್ತ, ಜೇಡರ ಬಲೆ ಮುಂತಾದವು ಪ್ರಾಣಿ ಜಗತ್ತಿನಲ್ಲಿ ಕಾಣಬರುವ ಅದ್ಭುತ ನಿರ್ಮಾಣಗಳು. ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆಯನ್ನು ಛತ್ರಿ ಇರುವೆ ಎನ್ನುವರು. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ಪಾಠದಲ್ಲಿ ಹೆಚ್ಚಿನ ಪ್ರಶ್ನೆಗಳಿಲ್ಲ ಮಕ್ಕಳೇ. ಒಂದೇ ಒಂದು ಪ್ರಶ್ನೆ ಇತ್ತು, ಅದಕ್ಕೂ ಸಹ ಉತ್ತರಿಸಲಾಗಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.